ನಿನ್ನ ಹೊರತು ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿದೆ. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶಾಸನದಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕೆಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದುವೆಂದು ಬದುಕಿರುವ 4-6 ದಿನಗಳಾದರೂ ಸುಖವಾಗಿರೋಣ ಎಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಏ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವ ತಂದೆ, ಇನ್ನೂ ಅದೇನೇನನ್ನು ಬರೆದಿರುವ. ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಕಾಂತೆ ಕಾಂತೆ ಹೊರಬೀರಲಾಗಿ ಮನಪತ್ತಿಯಾಗಿ ಮಲಗುವೆಯೇ? ಕಾಂತೆ ಕಾಂತೆ ಹೊರಬೀರಲಾಗಿ ಮನಪತ್ತಿಯಾಗಿ ಮಲಗುವೆಯೇ? ಕಂಡು ಪುತ್ರರ ಪತಿಯಾಗಿ ನೀನು, ಕಂಡು ಪುತ್ರರ ಪತಿಯಾಗಿ ನೀನು ಚಂದದ ನಿಂದೆಯಿಂದ ಕಡುಕಟ್ಟದಿಂದ ಬಿಡುವೆಯೇಕೆ ಕೋಮಲಾಗಿಯೇ? ಕಡುಕಟ್ಟದಿಂದ ಬಿಡುವೆಯೇಕೆ ಕೋಮಲಾಗಿಯೇ? ಕಾಂತೆ ಕಾಂತೆ ಹೊರತೀರಲಾಗಿ ಹೊರ ಪತ್ನಿಯಾಗಿ ಮರುಗುವೆಯೇ? ಏಕೆ ಏನಾಯಿತು?
ನಿಷ್ಕಾರಣವಾಗಿ ಅಳುತ್ತಿರುವ ಎಲ್ಲ ಕಾರಣವೇನು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದೆ ಆದ್ರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವಿರಿ. ಆದ್ರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ಹೇ ದೇವ, ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಅದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪಗಳಾದ ಅಬ್ಬಾ, ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಾವು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ಬೇಡಿಕೊಳ್ಳುತ್ತೇನೆ. ಆಗಿದ್ದಾಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ದುಃಖಿಸುತ್ತಲು ಕಾರಣವೇನು ಪ್ರಿಯತಮೇ? ತಿಳಿಸುತ್ತೇನೆ ಪ್ರಾಣೇಶ್ವರ. ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು? ಎಷ್ಟಾದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ವೇನು? ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಹೌದೇ? ಸರಿ ಸರಿ, ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಭಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನನ್ನು ಕಳುಹಿಸಿದ್ದಾರೆ. ಇನ್ನೇನು ಸಂಧಿಯಾಗುವುದು, ಆಗಲಾದರೂ ಬಿಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವೆ ಅಷ್ಟೇ ಎಂದು ಕೇಳಿ ಕೇಕೆ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ಪುನಃ ದುರ್ಯೋಧನ ಸಂಧಿಗೆ ಪ್ರಯತ್ನ. ಸಂಧಿ ಬೇಡವೆಂದು ನಾನಂದೇ ಅಭಿಪ್ರಾಯಪಟ್ಟೆನು. ಅದಿರಲಿ, ಆ ಭಾನುಮತಿಗೆ ನನ್ನ ಉತ್ತರವನ್ನು ಕೊಟ್ಟೆ. ನಾನೇ ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಭಾನುಮತಿ ಎಂಬುದಾಗಿ. ಚಮತ್ಕಾರವಾದ ಉತ್ತರ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಪ್ರಿಯತಮೇ, ಇಂಥ ಸಂತೋಷದ ಸಮಯದಲ್ಲಿ ಬಾ ಕುಳಿತು. ಎಲ್ಲಿ ಕುಳಿತುಕೊಳ್ಳಬೇಕು? ಇಲ್ಲಿ. ಆಹಾ, ಏತಕ್ಕಾಗಿ? ಆ ಭಾನುಮತಿಗೆ ಒಳ್ಳೆ ಚಮತ್ಕಾರವಾದ ಉತ್ತರವನ್ನು ಕೊಟ್ಟಿರುವೆ ಅಲ್ಲವೇ? ಅದಕ್ಕಾಗಿ ನಾನು ಚಮತ್ಕಾರವಾದ ಉತ್ತರವನ್ನು ಕೊಟ್ಟಿದ್ದೇನೆ. ನೀವು ಅಂದು ನನಗೆ ಪ್ರತಿಜ್ಞೆಯನ್ನು ಮಾಡಿರುವಿರಲ್ಲ, ಈ ನನ್ನ ಬಿಚ್ಚಿನ ಮುಡಿಯನ್ನು ಕಟ್ಟಿಸುವೆ ಎಂದು. ಮೊದಲು ಆ ಕೆಲಸವನ್ನು ಮಾಡಿ ನಂತರ ಕುಳಿತುಕೊಳ್ಳುವೆ. ಆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಧೀರ ಈ ರುಕೋದರ. ನೀವು ಏನೇ ಹೇಳಿ, ನೀವು ನಿಮ್ಮ ಪ್ರತಿಜ್ಞೆಯನ್ನು ಮುಗಿಸುವವರೆಗೂ ನಾನು ಅಲ್ಲಿ ಕೂರುವುದಿಲ್ಲ. ಕುಳಿತುಕೊಳ್ಳಲು ಇಲ್ಲಿ ಸುಮಾರು ಜಾಗವಿದೆ, ಬನ್ನಿ. ಹಾಗೇನೋ? ಅಲ್ಲ ಕುಳಿತುಕೊಳ್ಳುವೆಯಾ? ಇಲ್ಲೇ ಕುಳಿತುಕೊಳ್ಳುವುದಿಲ್ಲ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಹಾಗೆ ಆಗಲಿ, ಅಲ್ಲೇ ನಾನು ಕುಳಿತುಕೊಳ್ಳುವೆ. ಬನ್ನಿ. ಬರುವುದಿಲ್ಲ ಪ್ರಾಣೇಶ್ವರ. ಏನ್ ಮಾಡಕ? ಪ್ರಾಣೇಶ್ವರ, ಮರೆತು ಹೋದಿರೇನು? ಈ ಹಿಂದೆ ಬಿಚ್ಚಿದ ಈ ನನ್ನ ಕೇಶ ರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದ್ರಿ. ಮತ್ತೆ ಏನನ್ನೋ ಹೇಳಿದಿರಲ್ಲ. ನನ್ನನ್ನು ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಶಾಂತಿ ಬಯಸುವರು ಸಂಧಿಯ ಪ್ರಸ್ತಾವದಲ್ಲಿ ತೊಡಗಿರಲಿ. ನಾನು ಆತುರದಿಂದ ಯುದ್ಧವನ್ನೇ ನಿರೀಕ್ಷಿಸುವೆನು. ನಾವು ನಮ್ಮ ಕೊಡುಗೆಯನ್ನು ಸಹಿಸುವುದಿಲ್ಲ. ಗೌರವನ ಮಾಡು ಗಳಿಸಿವೆ ಹಾಳು ಹಾಳು ಗೌರವನ ಬಾಳು ಗಳಿಸಿವೆ ಹಾಳು ಹಾಳು ಸುರದಳಿಗಲೇ ಕೊಡುವನಲ್ಲ
ಕೊಂದಳು ಸಾಯಿರಿದೆ. ನೋಡಣ್ಣ, ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿದ ಕೂಡಲೇ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಶಾಂತಪಡಿಸಲು ನಿನ್ನವರು ಬೇರಾರು ಶಕ್ತರಲ್ಲಣ್ಣ. ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರಿ ಬರುತ್ತಿದೆ. ಹಿಂದೆ ನಮ್ಮ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದರು, ಜಗತ್ತಿನ ಮೂಲ ಕಾರಣ ಪಾರ್ಥ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಸಹೋದರರ ಕೋಪವನ್ನು ತಪನ ಮಾಡುವುದು ನಮಗೆ ಅಸಾಧ್ಯ. ಭೀಮಸೇನ, ನನ್ನಲ್ಲಿ ಕೋಪವೇ ಸಹೋದರ, ಕೋಪ ಮಾಡಿಕೊಳ್ಳಬೇಡ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ಕೋಪದಿಂದಿರುವನು? ಈ ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗುದಲು ಸರಿಯಾದ ಉತ್ತರವನ್ನೇ ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರ ಮನೆಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನಾಡಬೇಕೆಂದು ನಾನು ಬಹು ಕಾದಿದ್ದನು. ಅದನ್ನು ಇಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿದು ಬಿಡುವೆನು. ಈ ಸಂಧಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದಕ್ಕೆ ಅನುಭವಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ಪಾಂಡವರ ಹರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲನ್ನು ಸಂಧ್ಯಾಚರಣೆ ಮಾಡಲು ಪಾಂಡುರಾಜೇಂದ್ರರು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ನಾನಿನ್ನೊಂದು ಗಳಿಗೆಯನ್ನು ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೇ ಸಮೂಲವಾಗಿ ನಾಶ ಮಾಡಬಲ್ಲೆ. ನೀವು ನಿಶ್ಚಿಂತೆಯ ಸಂಧಿಯ ಪ್ರಸ್ತಾವ ಮಾಡುತ್ತೀರಿ. ನನಗೆ ತೋರಿಸಲು ನಾನು ಮಾಡುವೆ. ಸಹೋದರ ಭೀಮಸೇನ, ಏದರ ನಡತೆ ಪ್ರೀತಿ ಸಹೋದರ ಆತುರ ಬಲವೇ ನಿಗದೆ. ಸಹೋದರ, ಏದರ ನಡತೆ ಪ್ರೀತಿ ಸಹೋದರ ಆತುರ ಬಲವೇ ನಿಗದೆ. ಧರ್ಮ ವಿಚಾರದ ಮರ್ಮವನರೆಯದೆ. ಸಹೋದರ, ಧರ್ಮ ವಿಚಾರದ ಮರ್ಮವನರೆಯದೆ ಧರ್ಮಕ್ಕೆ ಭಾಗಿಗಳಾಗುವಿರೇಕೆ. ಸಹೋದರ, ಧರ್ಮಕ್ಕೆ ಭಾಗಿಗಳಾಗಿವಿರೇಕೆ. ಏತರ ನಡತೆ ಪ್ರೀತಿ ಸಹೋದರ ಆತುರ ಬಲವೇ ಸಿಗದೆ. ನಿಲ್ಲು ಪ್ರಿಯ ಸಹೋದರ, ನೀನು ಕೋಪ ಮಾಡಿಕೊಂಡರೆ ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗು ಪ್ರಿಯ ಸಹೋದರ. ಕೋಪ ಮಾಡಬೇಡವಣ್ಣ. ಧರ್ಮಜನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದೆಂದರಿದೆಯ ಕರುಣಿ ವೇದಕ್ಕೆ ಈ ದುಗುಡವು. ಮಾನಿನಿ ಮನದ ವೇದನೆ ನೀಗಿಸು ಸಮಯವಿದೆಂದರಿದೆಯ ಕರುಣಿ ವೇದಕ್ಕೆ ಈ ದುಗುಡವು. ಧರ್ಮಜ ನಮ್ಮಯ ನಿರ್ಮಲ ದಾಸುವು. ಧರ್ಮಜ ನಮ್ಮಯ ನಿರ್ಮಲ ದಾಸುವು. ಇರುವುದನ್ನು ಚಿತ ಫಲಿಸದೆ ನುಡಿಯ ದ್ರೌಪದಿ. ಇರುವುದನ್ನು ಚಿತ ಫಲಿಸದೆ ನುಡಿಯ ಸಹಿಸುವುದು ಮನದನು ತಾಪವದರುಣಿ. ಸಹಿಸುವುದು ಮನದನು ತಾಪವದರುಣಿ. ಧರ್ಮದಿಂದ ತನ ಕಾರ್ಯ ಸಾಧಿಸು ಕೋಮಲ ಹೃದಯನು ಕೊಡುಗಲು ಕಡೆಗೆ.
ಸಾಧಿಸೋ ಕೋಮಲ ಹೃದಯನ ಕೊರಗೊಲದಲ್ಲಿ ತಾರ ಸಾಕ್ಷಿ ನೀನರೇದ ಈ ಬಲಿ ತಾರ ಸಾಕ್ಷಿ ನೀನರೇದ ಈ ಬಲಿ ಏಕೆಂದು ನೀನಿಂದು ವಿಕೋಪಗಳಿವೆ ಏಕೆಂದು ನೀನಿಂದು ವಿಕೋಪಗಳಿವೆ ಮಾನಿನಿ ಮನದ ವೇದನೆ ನೀಗಿ ಸಮಯ ವಿದಂಗರಿಕೆಯ ಕರುಣಿ ವೇದನೆಗೆ ದೂರವು. ಇದಕ್ಕೆ ಏನೇಳುವೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ಪಾಂಚಾಳಿ, ಯುದ್ಧದಂತೆ ಶಾಂತಿಯ ರಕ್ಷಣೆಯೋ ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತ ಘೋರ ಕರ್ಮ ಎಂಬುದು ನೀನು ಅರ್ಥಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ಸಂಧಿಗಾಗಿ ಸ್ವಲ್ಪ ಪ್ರಯತ್ನವನ್ನು ಮಾಡುವೆ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದ್ರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣಕೂಟ ಎಂಬ ಕನಿಷ್ಠ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದಿರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ ಹತ್ತಿದೆ. ಏನಿದು? ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಗಳಿಂದ ನನಗಾವ ಪ್ರಯೋಜನವೇ ಇಲ್ಲ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರ ನಿಮಗೇ ಇರಲಿ. ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ಸಮಾಧಾನರಾಗಿ. ಅದು ಯದುಪತಿ ನಮ್ಮನ್ನು ನೋಡಾಗುತ್ತಾ ಇತ್ತ ಕಡೆ ಬರುತ್ತೆ. ಅವರಿಂದ ರಾಜಸೇವೆಯ ಸಮಾಚಾರ ತಿಳಿದು ಬಳಿಕ ನಿಮ್ಮ ಇಷ್ಟದಂತೆ ಘನಶ್ಯಾಮ ಸುಂದರ ಚಿರಪ್ರೇಮ ಸಾಗರ
ಪರಮಾತ್ಮ, ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸೋ ವಾಸುದೇವ. ವಿಜಯಶೈಲಾಂಗ ಧರ್ಮಂದನ. ಪರಮಾತ್ಮ, ಓದ ಕಾರ್ಯವೇನಾಯಿತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿ ವಿಚಾರವು ನಡೆಯಿತು ಅಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ಇಲ್ಲಿರುವುದು ಸಾಧ್ಯವಿಲ್ಲ. ಇವರ ಇಚ್ಛೆಯಂತೆ ಇವರು ನಡೆಯಲಿ. ನನಗೆ ತೋರಿಸಿ ನಾನು ಮಾಡುವೆನು. ಏಕಿಷ್ಟು ಅವಸರ? ಮೊದಲು ನಮ್ಮ ಅಣ್ಣನ ಮಾತು ಮುಗಿ. ನನ್ನ ಮಾತು ಮುಗಿದೊಳಗಾಗಿ ನನ್ನ ತಾಳ್ಮೆ ಪರಮಾತ್ಮ, ರಾಜ್ಯಸಭೆಯಲ್ಲಿ ಏನು ನಡೆಯಿತು? ನಾನು ನಿರೀಕ್ಷಿಸಿದಂತೆ ತಕ್ಕ ರೀತಿಯಲ್ಲೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆ ಮಾತು ನನಗೆ ಬೇಡ. ಅಕ್ಕನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ. ಸಂಧಿ ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇನಯ್ಯ ಭೀಮಸೇನ? ಈಗ ತಿಳಿಯಿತು ಕೃಷ್ಣ ನಿನ್ನ ಅಭಿಮತ. ಏನದು? ಅಜ್ಞಾತವಾಸದಿಂದ ಅರ್ಜುನನ್ನು ಬಲೆ ತೊಟ್ಟನು. ಈಗ ಸಂಧಿಯನ್ನು ಬಂದ ನಮ್ಮೆಲ್ಲರಿಗೂ ಸೀರೆ ಉಡಿಸುತ್ತಿರುವೆಯ ಯಾದವ ಗಣಿ, ಈ ಪಾಂಡುಪುತ್ರನ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೇಕೆ ಇಷ್ಟೊಂದು ಅಸಹನೆ? ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು ಸಮಾಧಾನದಿಂದ. ನಿನಗೆ ಹೆಚ್ಚಿಗೆ ಸಂಬಂಧವಾದ ವಿಚಾರ ಇದು. ಸ್ವಾಭಿಮಾನ ಶೂನ್ಯವಾದ ಸಣ್ಣನೊಡನೆ ಈ ಪ್ರಚಂಡ ಭೀಮನಿಗೆ ಅದಂತಹ ಸಂಬಂಧ. ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮಾದ್ರೋಣ ಮುಂತಾದವರು. ಆ ದುರ್ಯೋಧನ ಇನ್ನು ನನಗಿಲ್ಲಿ ಕೆಲಸವಿಲ್ಲ ಕೃಷ್ಣ. ಈ ದುರ್ಭಾಗ್ಯವನ್ನು ನಾನು ಕೇಳಬೇಕೆಂಬುದು ನಿನ್ನ ಇಚ್ಛಾಗಿದ್ದು ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೋಷ ಬಲವನ್ನು ನೀವೇ ಪೂಜಿಸಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ನೀನು ತೀರಿಸಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೆಡೆ ತೀರಿಸಿಕೊಳ್ಳದೆ ಬಿಡುವನು ನಾನು. ಇಲ್ಲಯ್ಯ, ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದಾದ್ರೆಂತೂ ನಿನಗೆ ಹೆಚ್ಚಿಗೆ ಸಂಬಂಧವಾದ ವಿಚಾರಗಳು ಹೇಳುವುದು ಬಾ. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೆ ಒಪ್ಪುವ ವಿಚಾರ ಒಂದು ಹೃದಯ. ಆ ದುರ್ಯೋಧನ ನಿನಗೊಂದು ಸಂದೇಹವನ್ನು ಕಳಿಸಿದವನು. ದುರ್ಯೋಧನನ ಸಂದೇಶ. ಈ ಜಗಜ್ಜಟ್ಟಿ ಭೀಮನಿಗೆ ಆ ದುರ್ಯೋಧನ. ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಿಲ್ಲ. ಕೃಷ್ಣ, ಏನ ಸಂದೇಶ? ಆಹಾ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ರೆ ನನ್ನ ಬಳಿ ಕೈ ಕಟ್ಟಿ ಕುಳಿತುಕೊಳ್ಬೇಕು. ಅದಾಗಲು ನಿಂತಿದ್ದಂತ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳುವುದು ನಾನು ಹೇಳುವುದಿಲ್ಲ. ಈ ಪರಿಯಾಸ ಹೇಗೆ ಕೃಷ್ಣ? ಪರಿಯಾಸವಲ್ಲಯ್ಯ, ನಿನ್ನನ್ನು ಕಂಡು ನನಗೆ ಅಷ್ಟೊಂದು ಭಯವಾಗುವುದು. ಅದೇನು ದೂರ ಇಟ್ಟು ನನ್ನ ಬಳಿ ಕೈ ಕಟ್ಟಿ ಕುಳಿತುಕೋ. ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳು. ಹಾಗೇನು? ಇದು ನಿನ್ನ ಅಪೇಕ್ಷೆಯಿಂದ ಕುಳಿತುಕೊಳ್ಳುವೆನು. ಬಿಡಯ್ಯ, ಬಿಡಯ್ಯ. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಕ್ಷಣಕಾಲ ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಆಯ್ತು, ಕುಳಿತು. ಯಾಜ್ಞ ಸೇನಿ, ಅಣ್ಣ ಸಮೀಪಕ್ಕೆ ಬಾ. ಹೇಳಣ್ಣ. ನಾನು ಹೇಳಿದಂತೆ ಮಾಡಬೇಕು ಖಂಡೆಯ. ನಿನ್ನ ಆಜ್ಞೆಯನ್ನು ನಾನು ಎಂದಾದ್ರೂ ಮೀರಿರುವೇನೆ ಅಣ್ಣ? ಹಾಗಾದರೆ ಈ ಭೀಮನ ಕೈಗಳನ್ನು ಮುಂದಿಸು. ಇದೇನಣ್ಣ ಪರಿಹಾಸ್ಯ ಮಾಡುತ್ತಿರುವೆಯ? ಪರಿಹಾಸವಲ್ಲಮ್ಮ, ನೀನು ಶತ್ರುಗಳ ಎಡಬುರಿ ಬಿಟ್ಟು ಮಹಾಪಂಡಿತ ಇರ್ತೆ. ಅದರಂತೆ ನಿನ್ನ ಗಂಡನ ಕರಗಳನ್ನು ಬಂಧಿಸಲು ಬರುವುದಿಲ್ಲ ನೋಡಿ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಪ್ರಾಣೇಶ್ವರ, ನಿಮ್ಮ ಅಣ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಹಾಗೆ ಆಗಲಿ. ಯಾರು? ಭಯವಾಯಿತು. ಈಗ ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಿದ ಅನುವಾಗಿದೆ. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಮತ್ತಿನಾರಯ್ಯ, ದುರಾಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದನು. ದುರಾಚಾರ್ಯ ಅವನು ತಮ್ಮ ದುಶ್ಯಾಸನ ಮಾಡಿದನು. ಇಂತಹ ಕನಕಾರ ಇನ್ಯಾರಿಗೆ ಸಾಧ್ಯವಿದೆಯಾ? ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ನಮ್ಮ ಪ್ರಿಯಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಪಡಿಸಿದನು. ನನಗಿನ್ನು ತಡೆಯಲು ಸಾಧ್ಯವಿಲ್ಲ.
ಧನಂಜಯ, ಇದಕ್ಕೆ ನಿಮ್ಮ ಪ್ರತಿ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನ ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ನುಡುಗುತ್ತ ನುಡಿದ ಕೌರವನು ನಿಮ್ಮ ಪತಿಯೇಕೆ, ನುಡುಕುತ್ತ ನುಡಿದ ಕೌರವನು ನಿಮ್ಮ ಪತಿಯೇಕೆ, ಕಡೆಗೂ ಯುದ್ಧವಾಗೈವೆ ಬಿಡೆ ನಾನು ರಾಜ್ಯ. ಹಾಗೆಂದನೇನು? ಕಡೆಗೂ ಯುದ್ಧವಾಗೈವೆ ಬಿಡೆ ನಾನು ರಾಜ್ಯ. 55 ಮೂರನ್ನು ಕೊಡೆದು ಭೀಮನಿಗೊಂದು ಗ್ರಾಮವ ಕೊಡೆನು. ದ್ರೋಹಿ ಹಾಗೆ ಹೇಳಿದನೆ. 55 ಮೂರನ್ನು ಕೊಡೆದು ಭೀಮನಿಗೊಂದು ಗ್ರಾಮವ ಬಿಡೆನು. ಕೊಡುವೆನು ರಾಜ್ಯವ ನಾನು ಹೊಡೆದಾಗಲೆಲ್ಲ, ಕೊಡುವೆನು ರಾಜ್ಯವ ನಾನು ಮಡಿದಾಗಲೆಲ್ಲ. ತಿರುಗುತ್ತ ನುಡಿದ ಕೌರವನು ಹಿಡಿಂಬ ಪತಿಯೇಕೆ, ಕಡೆಗೂ ಯುದ್ಧವಾಗೈವೆ ಬಿಡೆ ನಾನು ರಾಜ್ಯ. ನೀವು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರಕುವುದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಧೆ. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರೋದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದುವೆ, ನಾವೆಂದಿಗೂ ಯುದ್ಧವನ್ನು ಅಪೇಕ್ಷೆ ಪಡುವುದಿಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುವೆನು. ಪಾಂಚಾಲಿ, ನನ್ನ ಕರನ್ನು ಬೀಸು. ಅಗ್ರಜ, ಧನಂಜಯ, ಕೃಷ್ಣ, ನೀನಾದರೂ ಬಿಡಿಸ. ನೀನು ಬಿಡಿಸುವುದಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವೆನು. ಈಗೆಲ್ಲರೂ ಕೇಳಿರೆ ಈ ವೀರ ಭೀಮನ ಪ್ರತಿಜ್ಞೆಯನ್ನ. ಏಕಶತದಕ್ಷೋಯಿನಿ ಸೈನ್ಯ ಚದುರಂಗ ಫಲವನ್ನು ಚದುರೋನ್ಮಂಡಲ ಧಾರ್ಪಡಿಸಿದೆ. ಜನಕಥಾ ತಂಡದ ಗಜಗದ ಮುರುಗ ಘಟಂಗಳ ಗರ್ಜಿಸಿ ಧೂಳ್ಗೈದು ಮೆರವೇ. ವಿವಿಧ ಸೈನ್ಯಾಯುಭವಂ ಭೇದಿಸುತ್ತ, ವಿವಿಧ ಸೈನ್ಯಾಯುಭವಂ ಭೇದಿಸುತ್ತೆ. ಅಮೃತ ಪರಮಿತರಾದ ರಿಪು ಕೌರವರ ಮೆರವೇ. ಈಗೆಲ್ಲರೂ ಕೇಳಿರಿ ಈ ವೀರ ಭೀಮನ ನಾನು ವಾಯುದೇವನಾಗಿದ್ದೇನೆ. ವೀರ ಮಾತೆಯ ನಾಳಿನ ಭಯಂಕರ ಯುದ್ಧದಲ್ಲಿ ಆ ಕೌರವರ 90 ಸಹೋದರರು ಸಮೂಲವಾಗಿ ನಾಶ ಮಾಡಿ ಆ ದುಶ್ಯಾಸನ ಅವರ ಗುಂಡಿಗೆಯ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿ ಕಟ್ಟಿವೆ. ಆ ದುರ್ಯೋಧನನ ಬಲಗಳೆಯನ್ನ ಅವನ ರಾಜ ಕಿರೀಟವನ್ನು ನನ್ನ ಎಡೆ ನರಕವೇ ವಾಸುದೇವ, ಇದಕ್ಕೆ ನಿನ್ನ ಪಾಲನೆ सप्ताश्वरतमारोढं प्रचण्डं कश्यपात्मजं श्वेतपद्मधरं देवं
तं सूर्यं प्रणमाम्यहं तं सूर्यं प्रणमाम्यहम् ಅರಿಯಲಾರದ ಘೋರಸನ್ ದೇಹದಾಬ್ದಿಯಳ್ ಮುಳುಗಿಯೇನ ಅರಿಯಲಾರದ ಘೋರಸನ್ ದೇಹದಾಬ್ದಿಯಳ್ ಮುಳುಗಿಯೇನ ಮನ್ನದಿ ಮೂಡಿಹ ಅಂಧಕಾರವ ಮನ್ನದಿ ಮೂಡಿಹ ಅಂಧಕಾರವ ಬೆಳಗಿಸಿಂದೋ ಭಾಸ್ಕರ ಅರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ನಿಲುಕಿ ನೊಂದಿಯೇ ಇಂದು ತಾಪದೆ ಬಂಧು ಬಾಂಧವರೆಂಬ ಪಾಶಕ್ಕೆ ನಿಲುಕಿ ನೊಂದಿಯೇ ಇಂದು ತಾಪದೆ ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಅರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಕಡೆ ಕರ್ಣ ಕರ್ಣ ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ತೋರಿಸ ಮೊದಲ ಸ್ತ್ರೀ ನಾನು ಕರ್ಣ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಕುಂತಿ ಕುಂತಿ ಎಂದರೆ ನನ್ನ ಹೆತ್ತಮ್ಮ ಅಮ್ಮ. ಕರ್ಣ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ. ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲಿ. ಎಂದಿಗೆ ಈ ಋಣವ ತೀರಿಸಲೇನ. ಜನಿಸಿದ ಮರುಕ್ಷಣವೇ ಗೆಲಗೆದೆಯಂತೆ. ಜನಿಸಿದ ಮರುಕ್ಷಣವೇ ಜಲಗೆಸೆದೆಯಂತೆ. ಮಗುವಮ್ಮ ನಾನಾಗ ಏನೊಂದನು ಹರಿಯೇ. ಮಗುವಮ್ಮ ನಾನಾಗ ಏನೊಂದನು ಹರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಅಪರಾಧ ಏನಂದು ತಾಯೇ. ನಾ ಮಾಡಿದ ಅಪರಾಧ
ನಂದು ತಾಯೇ ಅಕ್ಷಮ್ಯವೆನಿಸೆ ಜೀವವ ತೊರೆದೆ ಅಕ್ಷಮ್ಯವೆನಿಸೆ ಜೀವವ ತೊರೆದೆ ಮಗನೆಂಬ ಮಮಕಾರ ಅಮ್ಮ 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 ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿಹುದೇ ಐವರ ಮಾತೆ ನಿನಗಿಹುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಕೀರ್ತಿಶೀಲನಾಗು ಮಗನೇ ಕೀರ್ತಿಶೀಲನಾಗು ಕಂದ ಎಂತಹ ಕಿಸಿಯಮ್ಮ ನನ್ನದು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಅಮ್ಮ ಈ ಪಾಪ್ಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೆ ಹಾಗೆ ಶಿವ ಶಿವ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಎಷ್ಟು ಮಮತೆಯಿಂದ ಸಾಕಿ ಸಲಹುವಮ್ಮ ಹೀಗಿರುವಾಗ ಮನುಷ್ಯ ಮಾತನಾದ ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಅಮ್ಮ ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವ ಈನ ಕುಲದವ ಎಂದು ಹೀಯಾಳಿಸಿ ದುಡಿಬಿಟ್ಟಾಗ ನಾನು ಅದೆಷ್ಟು ನೊಂದು ಬೆಂದು ದುಃಖಿಸುತ್ತಿದ್ದೆ ಬಲ್ಲೆಯ ತಾಯಿ ಇದನ್ನೆಲ್ಲ ನಿನ್ನ ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದ ನೀನು ಹೇಗಮ್ಮ ಸುಮ್ಮನಾದೆ ಪಾಂಡವಂಶದ ಮಹಾರ್ಗದ ಕಿತ್ತೆಸೆದು ವಿಭಿನ್ನ ಪ್ರಪಂಚದಲ್ಲಿ ವಿಭಿನ್ನ ಜನಗಳ ಮಧ್ಯೆ ಹೇಗಮ್ಮ ಬಿಟ್ಟೆ ಅಮ್ಮ ಕರುಣಾರ್ಜುನ ಮಧ್ಯೆ ಭೀಕರ ಕಮರಿಯನ್ನು ಏಕೆ ಸೃಷ್ಟಿ ಮಾಡಿದೆ ತಾಯಿ ಭೀಕರ ಕಮರಿಯನ್ನು ಏಕೆ ಸೃಷ್ಟಿ ಮಾಡಿದೆ ಹೋಗಲಿ ಬಿಡಮ್ಮ ನೀನು ನನ್ನ ಹೆತ್ತ ತಾಯಿ ನಿನ್ನನ್ನು ನಾನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ ಕರುಣೆ ತೋರಿ ಬಂದಿಯಲ್ಲ ಈ ಉಪಕಾರದ ಋಣವನ್ನು ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ತಾಯೇ ಹೇಗೆ ತೀರಿಸಲಿ ಕಂದ ಕಂದ ನಿನ್ನ ತಾಯಿ ನಾನೇನಯ್ಯ ಈ ಜೀವನದೇನಯ್ಯ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ ಪರಿತಪಿಸಿ ನಾ ಬಂದೆನೋ ಕನ್ನಡ 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 ಮುನಿ ಮಂತ್ರದಿಂದ
ಪಡೆದೆನು ನಿನ್ನ ಮುನಿ ಮಂತ್ರದಿಂದ, ಪಡೆದೆನು ನಿನ್ನ ಲೋಕಮವಾದಕ್ಕೆ ನದಿಯಲ್ಲಿ ಬೀಸುಡೆ. ಹೌದು ಮಗನೇ, ಹೌದು. ಲೋಕಮವಾದಕ್ಕೆ ನದಿಯಲ್ಲಿ ಬೀಸುಡೆ, ಕಣ್ಣೀರಿನ ಆರಾಧನಾ ಈ ಜೀವದ ಪರಿತಪಿಸಿ ನಾ ಬಂದೆನೋ, ಪರಿತಪಿಸಿ ನಾ ಬಂದೆನೋ ಕಂದ ಬಾರ ಬಾರ. ಕರ್ಣ, ನೀನು ಹೀಗೆಲ್ಲ ಮಾತನಾಡಬಾರದು ಮಗನೇ. ಮೊದಲೇ ನೊಂದು ಬೆಂದು ಹೋಗಿರುವ ಈ ನನ್ನ ಹೃದಯಕ್ಕೆ ಈ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿರುವುದು. ಕರ್ಣ, ಬಾಲ್ಯದಲ್ಲಿ ನೀನು ಪಟ್ಟಿರುವ ಕಷ್ಟಗಳಿಗೆಲ್ಲ ಈ ನಿನ್ನ ಹೆತ್ತ ತಾಯಿಯೇ ಕಾರಣಳು. ನನ್ನನ್ನು ಕ್ಷಮಿಸಿ ಬಿಡು ಮಗನೇ, ನನ್ನನ್ನು ಕ್ಷಮಿಸಿ ಬಿಡು ಕಂದ. ಅಮ್ಮ, ಈ ರೀತಿ ಮಾತನಾಡುವುದು ಈ ಬಾಲಕರಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನಮ್ಮ, ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡುವೆ? ನಿನ್ನ ಪರಮ ಪಾವನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಹೌದಮ್ಮ, ಹೌದಮ್ಮ. ಆಗಿದ್ದೆಲ್ಲವೂ ಆಗಿ ಹೋಯಿತು ಮಗನೇ. ಇನ್ನು ಮೇಲಾದ್ರೂ ನಿನ್ನ ಸಹೋದರರೊಡನೆ ಸೇರಿ ಸೌಖ್ಯದಿಂದ ಬಾಳು. ವೈರಿಗಳಾದ ಆ ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಹಾರೈಸಬೇಡ. ಸೌಭಾತ್ರ ದಾನ ಮಾಡು ಮಗನೇ. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದ್ರೂ ಕೇಳುತ್ತಾಯಿ, ನಾನು ನಡೆಸಿಕೊಡುವೆನು. ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಹೌದು ತಾಯಿಯಾದ ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತಿರುವೆನು ಮಗನೇ. ಪಾಂಡವರಲ್ಲಿ ವೈರತ್ವವನ್ನು ಕಳೆ, ಅವರನ್ನು ಉಳಿಸಿ ಬಿಡು ಮಗನೇ. ಅಮ್ಮ, ನೀನು ವೀರ ಮಾತೆ. ನೀನೇ ಹೇಳುತ್ತಾಯಿ, ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆ ಪಾತಿಗಿಂತಲೂ ಕಡೆ ಆಗೋದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದರು ನರಕಕ್ಕೆ ಬೀಳರೆ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ತಲೆ ಬಾಗಿ ಕರ್ಣನು ಇಂತಹ ನೀಚನೆಂದು ಶಪಿಸರೆ, ಇಂತಹ ಇದ್ದ ಪರಿಸ್ಥಿತಿಯಲ್ಲಿ ನೀನೇ ಹಿತಬೋಧನೆ ಮಾಡುತ್ತಾಯೇ, ನೀನೇ ಹಿತಬೋಧನೆ ಮಾಡು. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ? 6 ಜನ ಸೇರಿ ರಾಜ್ಯ ಭಾರವನ್ನು ಆಳುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡುವುದು. ಹೇಳು ಮಗನೇ, ಹೇಳು ಕಂದ. ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನ ಇರಲಿಲ್ಲವಲ್ಲ ತಾಯಿ. ಇದರಲ್ಲಿ ನನ್ನ ಅಪರಾಧವಾದರೂ ಏನಿದೆಯಮ್ಮ? ಎಳೆಯತನದಲ್ಲಿ ನಿಷ್ಕರ್ಣಿಯಿಂದ ಬಿಸಾಗಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರೋದಮ್ಮ, ಒಣಗಿ ಹೋಗಿರೋದು ಪುನಃ ಚಿಗಿರುವುದೇನಮ್ಮ? ಭಯವಿಲ್ಲವಮ್ಮ, ಜಯವಿದೆ ನಿಮಗೆ. ಭವಹರ ಕೃಷ್ಣನ ದಯವಿರುವಾಗ ಭಯವಿಲ್ಲವಮ್ಮ, ಜಯವಿದೆ ನಿಮಗೆ. ಅಮ್ಮ,
ಪಂಚಪಾಂಡವರನು ಪಂಚಪ್ರಾಣಗಳಂತೆ ಪಂಚಪಾಂಡವರನು ಪಂಚಪ್ರಾಣಗಳಂತೆ ಪಂಚಬಾಣನ ಪಿತನು ಪರೆಯುತ್ತಲಿಹನಮ್ಮ ಪಂಚಬಾಣನ ಪಿತನು ಪರೆಯುತ್ತಲಿಹನಮ್ಮ ಭಯವಿಲ್ಲವಮ್ಮ ಜಯವಿದೆ ನಿಮಗೆ ಭವಹರ ಕೃಷ್ಣನ ದಯವಿರುವಾಗ ಭಯವಿಲ್ಲವಮ್ಮ ಜಯವಿದೆ ನಿಮಗೆ ಚಿಂತಿಸದಿರು ತಾಯೇ ಸಂತಸ ಪಡೋದಿರು ಚಿಂತಿಸದಿರು ತಾಯೇ ಸಂತಸ ಪಡೋದಿರು ಕಂದು ಪಿತನು ತಾನು ಪೊರೆಯುತ್ತಲಿಹನಮ್ಮ ಕಂದು ಪಿತನು ತಾನು ಪೊರೆಯುತ್ತಲಿಹನಮ್ಮ ಗರುಡವಾಹನ ಶ್ರೇ ಅಮ್ಮ ಅಮ್ಮ ಗರುಡವಾಹನ ಶ್ರೀ ನಿಗಮ ಗೋಚರ ನಮ್ಮ ಅಮ್ಮ ಗರುಡವಾಹನ ಶ್ರೀ ನಿಗಮ ಗೋಚರ ನಮ್ಮ ಹಾಗಲ್ಲದೆ ನಿಮ್ಮನು ಪೊರೆಯುತ್ತಲಿಹನಮ್ಮ ಹಾಗಲ್ಲದೆ ನಿಮ್ಮನು ಪೊರೆಯುತ್ತಲಿಹನಮ್ಮ ಭಯವಿಲ್ಲವಮ್ಮ ಜಯವಿದೆ ನಿಮಗೆ ಭವಹರ ಕೃಷ್ಣನ ದಯವಿರುವಾಗ ಭಯವಿಲ್ಲವಮ್ಮ ಅಮ್ಮ ಅಮ್ಮ ಕರ್ಣ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಅಭಯವನ್ನು ಕೊಟ್ಟಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿಯದು ತಾಯಿ? ಬಿಡು ನಿನ್ನ ಚಿಂತೆಯೇನು? ಚೆನ್ನಾಗಿ ಹೇಳಿದೆ ಮಗನೇ, ಬಹಳ ಚೆನ್ನಾಗಿ ಹೇಳಿದೆ. ವೀರಾದಿ ವೀರನಾದ ನೀನು, ಶೂರಾದಿ ಶೂರನಾದ ಆ ಸುಯೋಧನನು ಪಾಂಡವರಲ್ಲಿ ವೈರತ್ವವನ್ನು ಎಣಿಸುತ್ತಿರುವಾಗ ನಾನು ಭಯಪಡದೆ ಹೇಗಿರಲಿ ಕಂದ, ನಾನು ಭಯಪಡದೆ ಹೇಗಿರಲಿ? ಹೋಗಲಿ ಬಿಡು ಮಗನೇ, ಹೋಗಲಿ ಬಿಡು. ಆದ್ರೆ ಯುದ್ಧದಲ್ಲಿ ಆದ್ರೂ ಪರೋನ್ಮುಖನಾಗು ಮಗನೇ. ಅಮ್ಮಾಯಿ ಕರ್ಣನಂತ ನೀಚನಲ್ಲ ತಾಯಿ. ಪೌರುಷ ಇರು ತನಕ ಹೋರಾಡಿ ಹಾ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಕರ್ಣ, ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೇ ನನ್ನನ್ನು ಸೂತಾಹೀನ ಕುಲವದನೆಂದು ಹೀಯಾಳಿಸಿ ದುಡಿಬಿಟ್ಟಾಗ ಬಹುಮನ್ನಣಿಂದ ಆಧರಿಸಿ ಅಂಗರಾಜ್ಯದ ಪಟ್ಟಾಭಿಷೇಕ ಮಾಡಿ ಸಾಕಿ ಸಲಹಿದನಲ್ಲವೇ? ಕುಲಹೀನನನ್ನು ಉದ್ಧಾರ ಮಾಡಿ ಪ್ರಾಣದ ಪ್ರಾಣದಂತೆಯೂ ಹೃದಯದ ಸಗನಂತೆಯೂ ನನ್ನನ್ನೇ ಈ ರಾಜ್ಯದ ಆಧಾರ ಸಂಬಂಧ ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನು ತೊರೆಯುವುದು ಧರ್ಮವೇ, ನ್ಯಾಯವೇ, ಸಮ್ಮತವೇ? ನಾನು ಯುದ್ಧದಲ್ಲಿ ಪರಾನ್ಮುಖನಾಗಲಾರೆ ತಾಯಿ, ಪರಾನ್ಮುಖನಾಗಲಾರೆ. ಕರ್ಣ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಯಾಚಿಸುತ್ತಿರುವೆನು ಕಂದ. ಅಮ್ಮ, ಯುದ್ಧ ಭೂಮಿಯಲ್ಲಿ ನಿನ್ನ ಸಹೋದರರೇನಾದ್ರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡ, ಅವರನ್ನು ಉಳಿಸಿಬಿಡು ಮಗನೇ, ಅವರನ್ನು ಉಳಿಸಿಬಿಡು ಕಂದ. ಆಗಬಹುದಮ್ಮ, ಆಗಬಹುದು. ಆದರೆ ಪಾಂಡವರಲ್ಲಿ ಯಾರನ್ನು ಬೇಕಾದರೂ ಉಳಿಸುವನು. ನನ್ನ ಪರಮ ವೈರಿ ಅರ್ಜುನನ್ನು ಮಾತ್ರ ಉಳಿಸಲಾರೆ ತಾಯಿ. ಕರ್ಣ, ಅರ್ಜುನನ ಮೇಲೆ ನಿನಗೆ ಕಪ್ಪ ಇಷ್ಟೊಂದು ದ್ವೇಷ? ಹೌದಮ್ಮ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದಮ್ಮ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ
ಒಬ್ಬರಿಗೆ ಮಾತ್ರ ಸ್ಥಾನವಿರುವುದಮ್ಮ. ದೈವವಶಾತ್ ಅರ್ಜುನಿಂದ ನಾನೇ ಹತನಾದರು, ಕರ್ಣ, ನನ್ನಿಂದ ಅರ್ಜುನನೇ ಮೃತನಾದರು. ಶಿವ ಶಿವ. ಅಮ್ಮ, ನಿನಗೆ 5 ಮಕ್ಕಳು ಉಳಿದೇ ಹುಡುಗರಮ್ಮ. ಬಿಡಮ್ಮ ನಿನ್ನ ವ್ಯಥೆಯನ್ನು. ಹೋಗಲಿ ಬಿಡು ಮಗನೇ, ಹೋಗಲಿ ಬಿಡು. ಆಯುಷ್ಯದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ, ಅದೇ ಹೆತ್ತ ಹೊಟ್ಟೆಗೆ ಸಂತೋಷವು. ಆದರೆ ಕೊನೆಯದಾಗಿ ನನ್ನದೊಂದು ಮಾತನ್ನಾದ್ರೂ ನೆರವೇರಿಸಿಕೊಡುವಿಯ ಮಗನೇ? ಏನು ತಾಯಿ, ಅಗತ್ಯವಾಗಿ ನಡೆಸಿಕೊಡುವೆನು. ಸತ್ಯವಾಗಿ ನೆರವೇರಿಸಿಕೊಡ್ಬೇಕಂದ. ಎತ್ತ ತಾಯಿಯಾದ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿದೆ ತಾಯಿ. ಕೇಳು ತಾಯಿ. ನುಡಿದಂ ನಡೆಸಲಾರದ ಕಡುಕೂಳನೆ ಈ ಕರ್ಣ ಪೇಳ್ ಸೂರ್ಯತನ ಬಿಡು ಬಿಡು ಚಿಂತೆನು ಮಾತೆಯೇ, ನೀ ಬಿಡು ಚಿಂತೆನು ಮಾತೆಯೇ, ನಡೆಸುವೆನು ಧರ್ಮದಾಣೆ ಮತ್ಪಿತನಾಣೆ ಜನನೇ ಜನನೇ. ಕರ್ಣ, ಅಮ್ಮ, ತೊಟ್ಟ ಬಾಣವ ತೊಡುವುದಿಲ್ಲೇನು ತಾ. ಕರ್ಣ, ತೊಟ್ಟ ಬಾಣವ ತೊಡುವುದಿಲ್ಲೇನು ತಾ. ದಿಟ್ಟದ ನದಿ ಬೇಜಾಚನೆ ಹೋಗುವೆ. ಹೌದು ಮಗನೇ, ದಿಟ್ಟದ ನದಿ ಬೇಜಾಚನೆ ಹೋಗುವೆ. ಕುವರನೆ ಕೇಳು ಪರಮ ದಯಾಳು, ಕರೆಯುಳು ನಿನಗೆ ಸರಿ ಸಮಾನಾಳು. ಕರ್ಣ ಕರ್ಣ ಕರ್ಣ, ಅಮ್ಮ, ನೀನು ಮಾತ್ರ ಯುದ್ಧ ಭೂಮಿಯಲ್ಲಿ ಯುದ್ಧ ಭೂಮಿಯಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬಾರದು. ಅಮ್ಮ! ಎಂತಹ ಮಾತನ್ನು ಕೇಳಿಬಿಟ್ಟೆ, ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲುಕರಗಳೇ, ಮನುಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜೀವ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸೈನ್ಯವನ್ನೇ ಕೈಸಿಕೊಂಡನು. ದುರ್ಯೋಧನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಸರ್ವಾತ್ಮದ ಬಿಲ್ಲನ್ನು ಮುರಿದು ಬಿಸಾಡಿದನು. ಈಗ ನನ್ನ ಎತ್ತ ತಾಯಿಯಾದ ಕುಂತಿದೇವಿ ಬಂದು, ಮಗೋ ಕುಮಾರ, ಯುದ್ಧದಲ್ಲಿ ತೊಟ್ಟ ಬಾಣವನ್ನು ತೋಡಬೇಡವೆಂದು ವಾಗ್ದಾನ ಪಡೆದು ನನ್ನ ಗೆಲುವನ್ನೇ ಕಸಿದುಕೊಂಡಳು. ಪ್ರಪಂಚ, ದೈವ ಎಲ್ಲವೂ ಸಂಚು ಮಾಡ್ತಿದೆ. ಮಾಡಲಿ ಮಾಡಲಿ, ಪೌರುಷರು ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಾಡಿದನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಕರ್ಣ, ಶ್ರೀಕೃಷ್ಣ ಪರಮಾತ್ಮನು ಕುಟಿಲೋಪ ನಿಮಗೆ ಫಲಿಸಿತು. ನಮಗೆ ಯುದ್ಧದಲ್ಲಿ ಖಂಡಿತವಾಗಿಯೂ ಜಯವಿಲ್ಲ ತಾಯಿ. ನೀವು ನಿಶ್ಚಿಂತೆಯಿಂದ ಹೋಗಿ ಬರ್ತಾಯಿ. ಆದರೂ ನಿನ್ನ ಮಾತುಗಳನ್ನು ನಂಬಬಹುದೇ? ಮಾ, ಎತ್ತ ತಾಯಿಗೆ ನಿನ್ನ ಮಾತನ್ನು ನಡೆಸಿಕೊಡದೆಂದು ಸಂದೇಹ ಪಡುತ್ತಿರುವೆ ತಾಯಿ. ಕೇಳು ತಾಯಿ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಸಿದನ್ನವನು ನಾ ಬಿಡಲೊಲ್ಲೆ. ಹೌದಮ್ಮ. ಕಟ್ಟ ಕಡೆಯೋಳ್ ಕರ್ಮನಾದಿಗೆ ಕಾಳಿಡಲೊಲ್ಲೆ. ಇದೋ ಕೊಡುವೆನು ಬಾಸೆಯನು ಬಿಡು ಚಿಂತೆಯ ಜನನೇ ಜನನೇ.
ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಕರ್ಣ, ಅಮ್ಮ, ಕರ್ಣ. ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಹೌದಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಹಿಡಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಹೌದಮ್ಮ, ಮುಗಿಲೆ ಹಿಡಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಇಟ್ಟಾಣೆ ತಪ್ಪೆ ನಮ್ಮ, ನಿನ್ನಾಣೆ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ, ಇನ್ನು ನಿಶ್ಚಿಂತೆಯಿಂದ ಹೋಗಿ ಬಾ ತಾಯಿ. ಆಗಲಿ ಮಗನೇ, ಆಗಲಿ ಕಂದ. ಅಮ್ಮ, ಕರೆದೆಯಾ ಮಗನೇ? ಅಮ್ಮ, ಕರೆದೆಯಾ ಕಂದ? ಅಮ್ಮ. ಕರ್ಣ, ಹೇಳು ಕಂದ. ಎತ್ತ ತಾಯಿಯ ಪ್ರಥಮ ದರ್ಶನವೂ ಇಂದಾಯಿತು. ನಾನು ನಿನ್ನನ್ನು ಮತ್ತೆ ನೋಡೋ ಭಾಗ್ಯ ನನಗೆ ಲಭಿಸುವುದೋ ಇಲ್ಲವೋ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನು ಹೇಳು ಮಗನೇ? ನಿನ್ನದೊಂದು ಮಾತನ್ನು ನೆರವೇರಿಸಿಕೊಡಲಾರದೆ ಈ ನಿನ್ನ ಹೆತ್ತ ತಾಯಿ ಎಂದು ಭಾವಿಸಿದೀಯಾ? ಅದೇನು ಹೇಳು ಕಂದ. ಅಮ್ಮ, ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಯಾವ ಕಾರಣಕ್ಕಾಗಿ ಮಗನೇ? ದೈವವಶಾತ್ ಯುದ್ಧದಲ್ಲಿ ಮಡಿದರೆ ಆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತಾರ ಕ್ರಿಯಾದಿಗಳನ್ನು ಮಾಡಿಸಿಕೊಡಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವೆನು ತಾಯೇ, ಅತಿ ವಿನಯದಿಂದ ಪ್ರಾರ್ಥಿಸುವೆನು. ಇಂತಹ ಸಂಕಷ್ಟದಿಂದ ಈ ಸಾಮ್ರಾಜ್ಯ ಉದ್ಧಾರವಾಗುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ಅಮ್ಮ. ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದು ವ್ಯರ್ಥವಲ್ಲವೇ? ನಾನೀಗಲೇ ರಣರಂಗವನ್ನು ಪ್ರವೇಶಿಸಿ ಪೌರುಷರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವ ಇಚ್ಛೆ. ನಾನು ಈ ಲೀಲೆಯು ಅಗಣಿತವಾದದ್ದು. ಪರಮಾತ್ಮ ವಿಧಾತನ ನಾಟಕ ಬಲ್ಲವರಾರೋ, ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೆ ಮಾಯಾಜಾಲ. ವಿಧಿಗೈದ ಮೋಸದಿಂದ ಗತಿಹೀನನಾದ ಜಗದಿ, ವಿಧಿಗೈದ ಮೋಸದಿಂದ. ಎನ್ನಯ ಬಾಳು ಕಣ್ಣೀರು ಜಗದಿ, ಪಾಲಿಪರಾರೋ ದೀನನ ದಯದಿ. ಎನ್ನಯ ಬಾಳು ಕಣ್ಣೀರು ಜಗದಿ, ಪಾಲಿಪರಾರೋ ದೀನನ ದಯದಿ. ಕೊನೆಗಾಣಿಸಯ್ಯ ಕರ್ಮದ ಬಂಧನ, ಕೊನೆಗಾಣಿಸಯ್ಯ ಕರ್ಮದ ಬಂಧನ. ಧೈರ್ಯ ಕಾಣದೆ ಅಂದನ ತೆರೆನಾದೆ, ಧೈರ್ಯ ಕಾಣದೆ
ಬಂಧನ ತೆರನಾದೆ ಗತಿಹೀನನಾದೆ ಜಗದಿ ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದಿ ವಿಧಿಯೇ ಉಳಿಸಿದೆ ಕಣ್ಣೀರ ಕಣ್ಣೀರ. ಪ್ರಾತಃಕಾಲದ ಉದಯ ಗೀತೆಯು ತೋರಿನ ಸ್ವರದಂತೆ ಸಮ್ಮಿಳಿತವಾಯಿತು. ಬೆಳಗಿನ ಜಾವದಲ್ಲಿ ಕೂಗುತ್ತಿದ್ದ ಗೋಗಿಗಳ ಅಮಂಗಳ ಸ್ವರವೂ ಸಮ್ಮಿಳಿತವಾಯಿತು. ಸೂರ್ಯನನ್ನು ವಂದಿಸಲು ತಲೆ ಎತ್ತಿದಾಗ ಆಕಾಶದಿಂದ 1, 2, 100 ನಕ್ಷತ್ರಗಳು ಭೂಮಿಗುರುಳಿದವು. ಇವುಗಳ ನಿಮಿತ್ತವೇನು? ಇವುಗಳೆಲ್ಲವೂ ನನ್ನ ಪುತ್ರನಿಗೆ ಯಾವ ಆಪತ್ತನ್ನು ಸಂಭವಿಸುವ ಸೂಚನೆ ಇದೆ. ದಯಾಮಯನೆ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ ತಂದೆ. ಅಮ್ಮ. ಯಾರು? ಸುಯೋಧನ. ಬಾ ಕುಮಾರ, ನಾನು ಕೂಡ ನಿನ್ನ ನಿರೀಕ್ಷಣೆಯಲ್ಲೇ ಇದ್ದೆ. ರಾತ್ರಿಯೆಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ಮಿತ್ತ ಪರಂಪರೆಗಳು. ಬಾ, ನನ್ನ ಎದುರಿನಲ್ಲಿ ಮೊಳಕಾಲೂರಿ ಕುಳಿತುಕೋ. ಈ ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ದಯಾಮಯನೆ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ ತಂದೆ. ಅಮ್ಮ, ನಾನಿಂದು ಯುದ್ಧಕ್ಕೆ ಹೊರಟಿರುವೆನು, ನನ್ನನ್ನು ಆಶೀರ್ವದಿಸು ತಾಯಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ಯುದ್ಧದ ಸಲುವಾಗಿ ನಾನು ಯಾರ ಅನುಮತಿಯನ್ನು ಕೇಳುವುದಿಲ್ಲ ತಾಯಿ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಮಾತಾ? ತಿಳಿದಿರುವೆನು ಕುಮಾರ, ಆದ್ರೆ ಅದನ್ನು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ ಎಂದು, ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದು ತಿಳಿದಿದ್ದೇನೆ ವಿನಃ ಧರ್ಮ, ನೀತಿ, ನ್ಯಾಯ, ಮನುಷ್ಯತ್ವಕ್ಕೆ ತಿಲಾಂಜಲಿ ಕೊಟ್ಟು ಘೋರ ಯುದ್ಧವನ್ನು ಆಹ್ವಾನಿಸಿರುವೆ ಎಂದು ನಾನು ಭಾವಿಸಿರಲಿಲ್ಲ ಸುಯೋಧನ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆ. 100 ಜನ ವೀರಪುತ್ರನಿತ ವೀರಮಾತೆಯಾದ ನೀನು ಒಂದು ಅಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗುವುದೇ? ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ, ನಾನು ಆ ಧರ್ಮವನ್ನು ಪಾಲಿಸುತ್ತಿರುವೆನು. ಛಲಬೇಕೆ ಕುರು ನಂದನ. ಸುಯೋಧನ, ಛಲಬೇಕೆ ಕುರು ನಂದನ. ನಿನ್ನ ಛಲದಾತಿರೆ ಕಲೆ ಕುರು ವಂಶದ ಮನ. ಛಲಬೇಕೆ ಕುರು ನಂದನ. ಸುಯೋಧನ, ನನ್ನ ಮಾತನ್ನು ಕೇಳು, ಕೇಳು ಮಗನೇ. ದುಡುಕಿನಿ ಕೆಡಬೇಡ, ಕೆಡುಕ ನಾಶಿಸಬೇಡ. ಸುಯೋಧನ, ದುಡುಕಿನಿ ಕೆಡಬೇಡ, ಕೆಡುಕ ನಾಶಿಸಬೇಡ. ಪಾಂಡುನಂದನರಲ್ಲಿ ದ್ವೇಷವ ತಳೆಬೇಡ. ಪಾಂಡುನಂದನರಲ್ಲಿ ದ್ವೇಷವ ತಳೆಬೇಡ. ಕುರುಪಾಂಡವನ ಸೋದರ ಪ್ರೇಮ. ಸುಯೋಧನ ಕುಮಾರ, ನನ್ನ ಮಾತನ್ನು ಕೇಳು ಮಗನೇ. ಕುರುಪಾಂಡವನ ಸೋದರ ಪ್ರೇಮ ಸಾರು ನಿಧರೆಯಲ್ಲಿ ನಿಜ ಪ್ರೇಮವ. ಕುಮಾರ ಸುಯೋಧನ, ಸಾರು ನಿಧರೆಯಲ್ಲಿ ನಿಜ ಪ್ರೇಮವ. ಛಲಬೇಕೆ ಗುರು ನಂದನ. ನಿನ್ನ ಛಲದಾತಿರೆ ಕಲೆ ಗುರು ವಂಶದ ಮನ. ಛಲಬೇಕೆ 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 ಗುರು ನಂದನ. ಧರ್ಮದ ಈ ಕಡು ನುಡಿಗಳ ನೀ ನುಡಿಯದಿರು ನೀ. ಸುಯೋಧನ ಕುಮಾರ, ಅಮ್ಮ, ಈ ಕಡು ನುಡಿಗಳ ನೀ ನುಡಿಯದಿರು ನೀ. ಸಾಕು ನಿನ್ನ ನೀತಿ ಬೋಧೆ ಕೇಳೆನು, ಸಾಕು ನಿನ್ನ ನೀತಿ ಬೋಧೆ ಕೇಳೆನು. ಕುರುಪತಿಗೆ ಸಮರಿಹರೆ ದರೆಯೊಳಗೆ ಭಯಬೇಕೆ ಬಿಡು ಮಾತೆಯೇ. ನನ್ನ ಛಲದಲ್ಲಿ ಬಲದಲ್ಲಿ ಅನುಮಾನವೇಕೆ, ಭಯವೇಕೆ ಬಿಡು ಮಾತೆಯೇ. ಸುಯೋಧನ, ಅಮ್ಮ,
ವರಗಾಂಧಾರ ವಂಶಜನಂದಿನಿ ಶತಸುತರ ಪಡೆದ ಮಹಾಜನನಿ ವರಗಾಂಧಾರ ವಂಶಜನಂದಿನಿ ಶತಸುತರ ಪಡೆದ ಮಹಾಜನನಿ ವ್ಯಾಕುಲವೇಕೆ ಪಡೆದಿರು ಚಿಂತೆ ಸುಯೋಧನ ವ್ಯಾಕುಲವೇಕೆ ಪಡೆದಿರು ಚಿಂತೆ ಚಲದಂಗ ಮಲ್ಲನ ಛಲವನ್ನು ಅರಿತು ಭಯವೇಕೆ ಬಿಡು ಮಾತೆಯೇ ನನ್ನ ಛಲದಲ್ಲಿ ಬಲದಲ್ಲಿ ಅನುಮಾನವೇಕೆ ಭಯವೇಕೆ ಬಿಡು ಮಾತೆಯೇ ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಮಗನೇ. ಧರ್ಮದ ಸಲುವಾಗಿ ಜನರು ತಮ್ಮ ಆತ್ಮವನ್ನು ಸರ್ವಸ್ವವನ್ನು ತ್ಯಾಗ ಮಾಡುವರು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ, ಲೋಭದ ಜೀವಂತ ನರಕವಲ್ಲ. ನೀನು ಲೋಭಗ್ರಸ್ತನಾಗಿ ಪಾಂಡವರನ್ನು ನಾನಾ ರೀತಿಯಲ್ಲಿ ಹಿಂಸಿಸಿದೆ. ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಮೋಸದಿಂದ ಅಪಹರಿಸಿದೆ. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಕೈ ಹಾಕಿ ಸ್ತ್ರೀ ಮಾತೃತ್ವನೇ ನಿನ್ನ ಕಾಲಿನಿಂದ ನೀನೇ ತುಳಿದೆ. ಅಂದ ಮೇಲೆ ನಿನ್ನಂತಹ ನೀಚನು, ಧೂರ್ತನು, ಧೂರ್ತಾಶಯನು ಧರ್ಮವನ್ನು ತಿಳಿಯುವುದು ಹೇಗೆ ಸಾಧ್ಯ? ತಿಳಿಯುವ ಇಚ್ಛೆ ಇದ್ದರೆ ಪಾಂಡವರನ್ನು ಸಂಧಿಗೆ ಸಮ್ಮತಿಸು. ಯುದ್ಧದ ಚಿಂತೆಯನ್ನು ಬಿಟ್ಟು ಬಿಡು. ಪಾಂಡವರು 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 ಮಾಡಿದ ಧರ್ಮಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಸುಯೋಧನ, ಪತ್ನಿಯ ಅಪಮಾನವನ್ನು ಎದುರಿಗೆ ನೋಡುತ್ತಾ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ, ಸಾಮಾನ್ಯ ಮಾನವ ಧರ್ಮವೂ ಅಲ್ಲ. ನನ್ನ ಸತಿ ಭಾನುಮತಿಗಾಗಲಿ ಅಥವಾ ನನ್ನ ಅಂತಃಪುರದ ಒಬ್ಬ ಸಾಮಾನ್ಯ ದಾಸಿಗೆ ಇಂತಹ ಅಪಮಾನವಾಗಿದ್ದರೆ ನಾನು ಏನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ ಸುಯೋಧನ? ಪಣವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ನನ್ನ ಪ್ರತಿಪಕ್ಷಾಗಿ ನಿಂತಿದ್ದರು ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೆ. ಆದರೆ ಆ ಧರ್ಮ ದುರ್ವಿಣರದ ಪಾಂಡವರು ಮಾಡಿದ್ದಾದರೂ ಏನು ಮಾಡಿದರು? ಒಬ್ಬ ನಿಸ್ಸಹಾಯಕರು, ಕೈಲಾಗದ ಯಡಿಯೂಪದಂತಹ ತಾಟಸ್ಥ ಭಾವ. ಅದಕ್ಕಾಗಿಯೇ ನನಗೆ ಅವರ ಮೇಲೆ ಅಷ್ಟೊಂದು ದ್ವೇಷ. ಅವರನ್ನು ಜ್ಞಾತಿಗಳೆಂದು ಅಂಗೀಕರಿಸುವ ಇಚ್ಛೆಯೂ ನನಗಿಲ್ಲ. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜನ ಪುಣ್ಯಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕಗಳಿಂದ ಪಾರು ಮಾಡುವುದೇ ಯುದ್ಧದ ಉದ್ದೇಶ. ಅದಕ್ಕಾಗಿ ನಾನು ದೀಕ್ಷಾಬದ್ಧರಾಗಿರುವುದು. ನನ್ನನ್ನು ಆಶೀರ್ವದಿಸು ತಾಯಿ. ನನ್ನ ಆಶೀರ್ವಾದವನ್ನು ಬಯಸುವೆ ಕುಮಾರ. ಅದು ಈ ಜ್ಞಾತಿ ಹಿಂಸೆಗೆ ನನ್ನ ಶುಭ ಕಾಮನೆಗಳು ಅಷ್ಟೊಂದು ಆಗುತ್ತವೆ ನಿನಗೆ. ಛೀ, ನೀಚ. ಆದರೆ ನೀನು ಅದನ್ನು ಹೊಂದಲಾರೆ. ನಿನ್ನನ್ನು ಆಶೀರ್ವದಿಸುವ ಮೊದಲೇ ನನ್ನ ಕಂಠವನ್ನು ಬಂಧಿಸಿ ವಾಕ್ಸ್ಫೂರ್ತಿಯೇ ನಾಶವಾಗುವಂತೆ ಮಾಡುವೆನು. ಹೋಗು, ಹೊರಟು ಹೋಗು. ಅಮ್ಮ, ಆಶೀರ್ವಾದವನ್ನು ಬಯಸಬೇಡ, ಹೊರಟು ಹೋಗು ಸುಯೋಧನ. ಮಾತೃವಾಕ್ಯಗಳನ್ನು ತಿರಸ್ಕರಿಸಿದ ಪಾಪದ ಫಲವು ನನ್ನ ಪಾಲಿಗೆ ಕಟ್ಟಿಟ್ಟ ಬುದ್ಧಿಯಾದರೂ ಸರಿಯೇ. ನಾನು ಆ ಶತ್ರುಗಳನ್ನು ಯುದ್ಧಕ್ಕೆ ಆಹ್ವಾನಿಸೇ ಬಿಡುತ್ತೇನೆ. ಸುಯೋಧನ, ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುವನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹೌದು ಮಗನೇ. ಒಂದು ವೇಳೆ ನೀನೇನಾದ್ರೂ ಯುದ್ಧವನ್ನು ಆಹ್ವಾನಿಸುವುದೇ ಆದರೆ ಈ ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಮುಳುಗುವುದು. ಮುಳುಗಿ ಹೋಗಲಿ. ಹಸ್ತಿನಾವತಿಯ ದಡದಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ರಕ್ತದ ಕೋಡಿಯಾಗಿ ಹರಿಯುವುದು. ಹರಿಯಲಿ. ಹಸ್ತಿನಾವತಿ ಹೆಂಗಳೆಯರ ಮಾಂಗಲ್ಯವು ಕಳಚಿ ಕೈಯಲ್ಲಿ ಹಿಡಿದು ನಿಲ್ಲುವರು. ನಿಲ್ಲಲಿ. ಶಿವ 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 ಶಿವ. ನೀನೇನು ಮಾನವನೋ ಇಲ್ಲ ದಾನವನೋ? ಅಮ್ಮ, ಈ ಕ್ಷಣದಿಂದ ನಾನು ಮಾನವನಲ್ಲ, ಮಾನವ ರೂಪದ ಮಹಾ ದುರ್ದಾನವ. ಈಗೇನು ಮಾಡಲು? ಇವನೆನ್ನ ಪುತ್ರನು. 100 ಜನ ಮಕ್ಕಳಲ್ಲಿ ಇವನನ್ನು ಅತ್ಯಾದರದಿಂದ ಸಾಕಿ ಸಲಹಿರುವೆನು. ಆದರೆ ಈಗ ಇವನು ನನ್ನ ಮಾತನ್ನೇ ಕೇಳುತ್ತಿಲ್ಲ. ಆದರೂ ನಾನು ಹಡೆದ ಮಗನೇ, ಆಶೀರ್ವದಿಸೇ ಕಳಿಸಿದನು. ಸುಯೋಧನ, ಅಮ್ಮ, ಬಾ ಕುಮಾರ, ನನ್ನ ಇದರಲ್ಲಿ ಮೊಳಕಾಲೂರಿ ಕುಳಿತುಕೋ. ಈ ಗಾಂಧಾರಿಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿ ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಯಾರಲ್ಲಿ ಧರ್ಮ ವಿರೋಧ ಅವರಿಗೆ ಜಯವಾಗಲಿ. ಏತೋ ಧರ್ಮಸ್ತತೋ ಜಯ, ಏತೋ ಧರ್ಮಸ್ತತೋ ಜಯ, ಏತೋ ಧರ್ಮಸ್ತತೋ ಜಯ. ಹೋಗು ಕುಮಾರ, ಅಪ್ರತಿಮ ಪೌರುಷತೆ ಹೋರಾಡಿ ಜಯಶೀಲನಾಗಿ ಹಿಂದಿರುಗು. ಹೋಗು ಮಗನೇ. ಯಥೋ ಧರ್ಮಸ್ತತೋ ಜಯ. ಹೌದು, ಧರ್ಮಕ್ಕೆ ಜಯವಾಗಲೇಬೇಕು. ಪಣಬಂಧವನ್ನು ನಿರಾಕರಿಸಿ ರಣಕಂಕಣ ತೊಟ್ಟು ನಿಂತಿರುವ ಈ ಚಲದಂಕ ಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಸಾವಧಾನವೇಕೆ? ಮೊಳಗಲ ಜಯ ಬೇರಿಗಳು ದಶ ದಿಕ್ಕುಗಳು ಕಿವುಡಾಗುವಂತೆ
ಬೋರ್ಗರೇರನ ಕಹಳೆಗಳು ಹಾರಾಡಲಿ ಸರ್ಪ ಲಾಂಛನ. ಇಂದಿನ ಮಂಗಳದ ಮುಂಬೆಳಕೆ ಮುಂದಿನ ಪಾಂಡವರ ಅಮಂಗಳಕ್ಕೆ ನಾಂದಿ.